ಓಂ ಶಾಂತಿ. ದಿನಾಂಕ ಆಗಿದೆ 30/5/2026. ತಮ್ಮದೆಲ್ಲವನ್ನೂ ಈಶ್ವರಿಯ ಸೇವೆಯಲ್ಲಿ ಸಫಲ ಮಾಡಿ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು, ಏಕೆಂದರೆ ಮೃತ್ಯು ತಲೆಯ ಮೇಲೆ ಇದೆ. ಜ್ಞಾನವನ್ನು ಕೇಳುತ್ತಿದ್ದರೂ ಸಹ ಮಕ್ಕಳ ಬುದ್ಧಿಯಲ್ಲಿ ಧಾರಣೆಯಾಗುವುದಿಲ್ಲ, ಏಕೆಂದರೆ ಬುದ್ಧಿಯೋಗವು ದೇಹದ ಸಂಬಂಧಗಳೊಂದಿಗೆ ಜೋಡಣೆಯಾಗಿದೆ. ಮೊದಲು ಬುದ್ಧಿಯಿಂದ ಮೋಹವನ್ನು ತೆಗೆಯಬೇಕು, ಆಗ ಎಲ್ಲವೂ ಧಾರಣೆಯಾಗುವುದು. ಮೋಹವು ಇಂತಹ ವಸ್ತುವಾಗಿದೆ, ಒಂದೇ ಸಾರಿ ಮಂಗನ ರೀತಿ ಮಾಡಿಬಿಡುತ್ತದೆ. ಗೀತೆಯ ಭಗವಂತ ಕೃಷ್ಣನಲ್ಲ, ಶಿವನಾಗಿದ್ದಾರೆ. ಶಿವ ತಂದೆಯು ರಚಯಿತನಾಗಿದ್ದಾರೆ, ಕೃಷ್ಣನು ರಚನೆಯಾಗಿದ್ದಾನೆ. ಸ್ವರ್ಗದ ಆಸ್ತಿಯನ್ನು ಕೊಡುವವರು ಸ್ವರ್ಗದ ರಚಯಿತನೇ ಆಗಿರಬೇಕು. ಗೀತೆಯು ಆದಿ ಸನಾತನ ದೇವಿ ದೇವತಾ ಧರ್ಮದ ಶಾಸ್ತ್ರವಾಗಿದೆ. ಸತ್ಯಯುಗದಲ್ಲಂತೂ ಜ್ಞಾನವನ್ನು ಯಾರಿಗೂ ಹೇಳುವುದಿಲ್ಲ, ಸಂಗಮದಲ್ಲಿಯೇ ತಂದೆಯು ತಿಳಿಸುತ್ತಾರೆ. ಭಾರತವು ಎಲ್ಲ ಧರ್ಮದವರ ದೊಡ್ಡ ತೀರ್ಥಸ್ಥಾನವಾಗಿದೆ. ಕೇವಲ ಕೃಷ್ಣನ ಹೆಸರನ್ನು ಹಾಕಿರುವುದರಿಂದ ಎಲ್ಲದರ ಮಹತ್ವವು ಇಲ್ಲದಂತಾಗಿದೆ. ನನ್ನನ್ನು ನೆನಪು ಮಾಡಿದರೆ ವಿಕರ್ಮ ವಿನಾಶವಾಗುವುದು ಎಂದು ತಂದೆಯು ತಿಳಿಸುತ್ತಾರೆ. ಕೃಷ್ಣನನ್ನು ನೆನಪು ಮಾಡುವುದರಿಂದ ವಿಕರ್ಮ ವಿನಾಶವಾಗುವುದಿಲ್ಲ. ಸಾಹುಕಾರರಿಗೂ ಸಹ ತಿಳಿಸಬೇಕಾಗುತ್ತದೆ. ಈಗ ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ. ಇದೆಲ್ಲವನ್ನು ಈಶ್ವರಿಯ ಸೇವೆಯಲ್ಲಿ ಉಪಯೋಗಿಸಿ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು. ದೇಹದ ಅಭಿಮಾನವು ಮೊಟ್ಟಮೊದಲ ಶತ್ರುವಾಗಿದ್ದಾನೆ. ದೇವತೆಗಳು ದೇಹಿ ಅಭಿಮಾನಿಗಳಾಗಿದ್ದರು. ದೇಹಾಭಿಮಾನವು ಬರುವುದರ ಕಾರಣ ವಿಕಾರದಲ್ಲಿ ಸಿಲುಕಿಕೊಳ್ಳುತ್ತಾರೆ. ಜ್ಞಾನದಿಂದ ಸದ್ಗತಿಯಾಗುತ್ತದೆ. ದುರ್ಗತಿಯಾದಾಗಲೇ ಎಲ್ಲರ ಸದ್ಗತಿದಾತ ಜ್ಞಾನಸಾಗರನು ಬರುತ್ತಾರೆ. ತಂದೆಯು ಬಂದು ಜ್ಞಾನದ ಸ್ನಾನ ಮಾಡಿಸುತ್ತಾರೆ. ಸಹೋದರರೇ, ಸಹೋದರಿಯರೇ, ಪಾರಲೌಕಿಕ ತಂದೆಯಿಂದ ಬೇಹದ್ದಿನ ಸುಖದ ಸ್ವರಾಜ್ಯವು ಹೇಗೆ ಸಿಗುತ್ತದೆ ಎಂದು ಎಲ್ಲರಿಗೆ ನಿಮಂತ್ರಣ ಕೊಡಬೇಕಾಗಿದೆ. ಕಾಮ ಮಹಾಶತ್ರುವಾಗಿದೆ ಎಂದು ತಂದೆಯೂ ಸಹ ತಿಳಿಸುತ್ತಾರೆ. ಪಾವನ ಪ್ರಪಂಚಕ್ಕೆ ಹೋಗಬೇಕೆಂದ ಮೇಲೆ ಅವಶ್ಯವಾಗಿ ಪವಿತ್ರರಾಗಬೇಕಾಗಿದೆ. ಭಕ್ತಿಯ ಫಲವನ್ನು ಭಗವಂತನು ಬಂದು ಕೊಡುತ್ತಾನೆ. ತಂದೆಯೇ ಎಲ್ಲರ ಸದ್ಗತಿ ಮಾಡಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ಯಾರು ಪವಿತ್ರರಾಗಿರುತ್ತಾರೆಯೋ ಅವರೇ ಪವಿತ್ರ ಪ್ರಪಂಚಕ್ಕೆ ಬರುತ್ತಾರೆ. ಎಷ್ಟು ಶಕ್ತಿಯನ್ನು ನಿಮ್ಮಲ್ಲಿ ತುಂಬಿಕೊಳ್ಳುತ್ತೀರೋ ಅಷ್ಟು ಮೊದಲು ಬರುತ್ತೀರಿ. ಎಲ್ಲರೂ ಒಟ್ಟಿಗೆ ಬರಲು ಸಾಧ್ಯವಿಲ್ಲ. ಈಗ ಎಲ್ಲರ ವಿನಾಶದ ಸಮಯವಾಗಿದೆ. ತಂದೆಯೇ ಬಂದು ಎಲ್ಲರನ್ನೂ ಜಾಗೃತ ಮಾಡುತ್ತಾರೆ. ವಿನಾಶದ ಸಮಯದಲ್ಲಿ ಖುದಾ ಭಗವಂತ ಬರುತ್ತಾರೆ. ಅವರೇ ಜ್ಞಾನಸಾಗರನಾಗಿದ್ದಾರೆ. ಇದು ಅಂತಿಮ ಜನ್ಮವಾಗಿದೆ. ಸ್ವರ್ಗದಲ್ಲಿ ಹೋಗಬೇಕೆಂದರೆ ಅವಶ್ಯವಾಗಿ ಪವಿತ್ರರಾಗಬೇಕು. ವಿನಾಶವು ಎದುರಿನಲ್ಲಿ ನಿಂತಿದೆ ಅಂದ ಮೇಲೆ ಅವಶ್ಯವಾಗಿ ಪಾವನರಾಗಬೇಕಾಗಿದೆ. ವಿನಾಶದ ಮೊದಲೇ ತಮ್ಮದೆಲ್ಲವನ್ನೂ ಸಫಲ ಮಾಡಿಕೊಳ್ಳಿ. ಇದು ವಿನಾಶದ ಸಮಯವಾಗಿದೆ, ಆದ್ದರಿಂದ ಅವಶ್ಯವಾಗಿ ಪವಿತ್ರರಾಗಬೇಕಾಗಿದೆ. ದೇಹದಾರಿಗಳಿಂದ ಮೋಹವನ್ನು ತೆಗೆದು ಮೋಹಾಜೀತರಾಗಬೇಕಾಗಿದೆ. ದೇಹಾಭಿಮಾನವು ಮೊದಲ ನಂಬರಿನ ಶತ್ರುವಾಗಿದೆ. ಇದರ ಮೇಲೆ ವಿಜಯವನ್ನು ಪಡೆಯಬೇಕಾಗಿದೆ. ನೆನಪಿನ ಮಂತ್ರದ ಮೂಲಕ ಸಂಕಲ್ಪ ಹಾಗೂ ಕರ್ಮದಲ್ಲಿ ಅವಿನಾಶಿ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪ ಭವ. ತಾವು ಮಕ್ಕಳು ಸರ್ವಶಕ್ತಿವಂತನ ಸರ್ಕಾರದ ಸಂದೇಶವಾಹಕರು ಆಗಿದ್ದೀರಿ. ಆದ್ದರಿಂದ ಯಾರೊಂದಿಗೆ ವಿಚಾರ ವಿಮರ್ಶೆ ಮಾಡುವುದರಲ್ಲಿ ತಮ್ಮ ಮನಸ್ಸನ್ನು ಬೇಸರ ಮಾಡಿಕೊಳ್ಳಬಾರದು. ಕರ್ಮದ ಅಭಿಮಾನಿ ಆಗುವುದಕ್ಕೆ ಬದಲಾಗಿ ಆತ್ಮಾಭಿಮಾನಿಯಾಗಿರಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದಾದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.